450 ಕೋಟಿ ವರ್ಷಗಳ ಹಿಂದೆ ನೆಬ್ಯುಲಾದಲ್ಲಿ ಸುಮಾರು 99% ಗ್ಯಾಸ್ ಎಲ್ಲ ಬೆರೆತು ಒಂದು ಹತ್ತಿರ ಸೇರಿ ಸೂರ್ಯನಾಗಿ ಬದಲಾದರೆ ಉಳಿದ 1% ಮಾತ್ರ ಇಷ್ಟು ಗ್ರಹಗಳಾಗಿ ಅವುಗಳ ಉಪಗ್ರಹಗಳಾಗಿ ಬದಲಾಗಿವೆ. ಈಗ ಸೋಲಾರ್ ಸಿಸ್ಟಮ್ನಲ್ಲಿರುವ ಪ್ರತಿಯೊಂದು ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಗ್ರಹ ಮೆರ್ಕ್ಯುರಿ ಅಂದರೆ ಬುಧ ಗ್ರಹ. ಇದು ನಮ್ಮ ಸೌರ ಕುಟುಂಬದಲ್ಲಿರುವ ಅತಿ ಚಿಕ್ಕ ಗ್ರಹ. ಈ ಗ್ರಹದ ಡಯಾಮೀಟರ್ 4879 ಕಿಲೋಮೀಟರ್. ಇದು ಸೂರ್ಯನಿಗೆ ಕೇವಲ 5,80,00,000 ಕಿಲೋಮೀಟರ್ ದೂರದಲ್ಲಿ ಇದೆ. ಇದರ ಕೋರ್ 70% ಐರನ್ನಿಂದ ತುಂಬಿರುತ್ತೆ. ಈ ಬುಧ ಗ್ರಹ ತನ್ನ ಸುತ್ತ ತಾನು ತುಂಬ ಸ್ಲೋ ಆಗಿ ಸುತ್ತುತ್ತೆ. ಅದು ಎಷ್ಟು ಅಂದರೆ ಬುಧ ಗ್ರಹದ ಮೇಲೆ ಒಂದು ದಿನ ನಮ್ಮ ಭೂಮಿ ಮೇಲೆ 59 ದಿನಗಳಿಗೆ ಸಮಾನ. ಆದರೆ ಸೂರ್ಯನಿಗೆ ಹತ್ತಿರದಲ್ಲಿ ಇರೋದ್ರಿಂದ ಸೂರ್ಯನ ಸುತ್ತ ಸುತ್ತೋದಕ್ಕೆ ಕೇವಲ 88 ದಿನಗಳ ಸಮಯ ಮಾತ್ರ ಹಿಡಿಸುತ್ತೆ. ಅದೇ ರೀತಿ ಇದರ ಟೆಂಪರೇಚರ್ 430 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆದರೂ ಕೂಡ ಶುಕ್ರ ಗ್ರಹ ಮತ್ತು ಭೂಮಿ ಹೆಚ್ಚು ಕಮ್ಮಿ ಒಂದೇ ಸೈಜ್ನಲ್ಲಿ ಇರುತ್ತೆ. ಆದ್ದರಿಂದ ಇದನ್ನು ಅರ್ತ್ ಟ್ವಿನ್ ಸಿಸ್ಟರ್ ಅಂತ ಕರೀತಾರೆ. ಆದರೆ ಇದರ ಮೇಲೆ ವಾತಾವರಣ ನಮ್ಮ ಭೂಮಿಗೆ ಪೂರ್ತಿ ಆಪೋಸಿಟ್ ಆಗಿ ಇರುತ್ತೆ. ನರಕ ಅನ್ನೋ ಪ್ರದೇಶ ಇದೆ ಅಂದರೆ ಅದನ್ನು ಶುಕ್ರ ಗ್ರಹ ಅಂತ ಕರೀಬಹುದು. ಈ ಪೂರ್ತಿ ಗ್ರಹವೆಲ್ಲ ಕಾರ್ಬನ್ ಡೈಆಕ್ಸೈಡ್ನಿಂದ ತುಂಬಿರುತ್ತೆ. ಅದೇ ರೀತಿ ಈ ಗ್ರಹದ ಪೂರ್ತಿ ಅಗ್ನಿಪರ್ವತಗಳೇ ಇರುತ್ತೆ. ಅವು ನಿರಂತರವಾಗಿ ಸ್ಫೋಟವಾಗುತ್ತಲೇ ಇರುತ್ತೆ. ಇಲ್ಲಿ ಹಗಲು ರಾತ್ರಿ ಎನ್ನುವ ಸಂಬಂಧವಿಲ್ಲದೆ ಟೆಂಪರೇಚರ್ ಆವರೇಜ್ ಆಗಿ ಸುಮಾರು 465 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಷ್ಟೇ ಅಲ್ಲ, ಪೂರ್ತಿ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಅತ್ಯಂತ ಬಿಸಿಯಾಗಿರುವ ಗ್ರಹ ಈ ಶುಕ್ರ ಗ್ರಹ. ಇಲ್ಲಿ ಮೋಡಗಳೆಲ್ಲ ಸಲ್ಫ್ಯೂರಿಕ್ ಆಸಿಡ್ನಿಂದ ತುಂಬಿರುತ್ತೆ. ಅತ್ಯಂತ ಪವರ್ಫುಲ್ ಆಸಿಡ್ಗಳಲ್ಲಿ ಈ ಸಲ್ಫ್ಯೂರಿಕ್ ಆಸಿಡ್ ಕೂಡ ಒಂದು. ಈ ಗ್ರಹದ ಮೇಲೆ ಆಸಿಡ್ ಅನ್ನೋದು ಮಳೆ ರೂಪದಲ್ಲಿ ಬೀಳುತ್ತೆ. ನಮ್ಮ ಭೂಮಿ ಮೇಲೆ ನಮಗೆ ತಿಳಿದಿರುವ ಹಾಗೆ ಒಂದು ಸ್ಕ್ವಯರ್ ಇಂಚಿನಲ್ಲಿ 14.7 ಪೌಂಡ್ಸ್ ಅಟ್ಮಾಸ್ಫಿಯರ್